ನಮಸ್ತೆ ವಿದ್ಯಾರ್ಥಿಗಳೇ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಇದರ ವತಿಯಿಂದ ನಡೆಯಲ್ಪಟ್ಟ ಎಸ್ಎಸ್ಎಲ್ಸಿ ಮಾಕ್ ಟೆಸ್ಟ್ ಮಾದರಿ ಪರೀಕ್ಷೆ ಎಸ್ಎಸ್ಎಲ್ಸಿ ಮಾದರಿ ಪರೀಕ್ಷೆ 2021 ಇದರ ಗಣಿತಶಾಸ್ತ್ರದ ಪ್ರಶ್ನೆ ಸಂಖ್ಯೆ 21ರಿಂದ 40 ಇದರ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ಚರ್ಚಿಸೋಣ. ಓಕೆ, ವಿ ವಿಲ್ ಡಿಸ್ಕಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ from number 21 to 40 in this video. Okay, so let us see the first question. What is the first question we have? The distance between the points A of 0,7 and B of -7,0 is. Okay, ಏನು A of 0,7 ಮತ್ತು B of -7,0 ಬಿಂದುಗಳ ನಡುವಿನ ದೂರ. ಈ ಕ್ವೆಶ್ಚನ್ ಯಾವ ಚಾಪ್ಟರ್ ಇದೆ ಅಂದ್ರೆ ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಥವಾ ನಿರ್ದೇಶಾಂಕ ರೇಖಾಗಣಿತದ ಪ್ರಶ್ನೆ ಇದು. ಓಕೆ, ನಮ್ಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು. ಆಲ್ ಆಫ್ ಯು ನೋ ದ ಡಿಸ್ಟೆನ್ಸ್ ಫಾರ್ಮುಲಾ. ವಾಟ್ ಇಸ್ ದ ಡಿಸ್ಟೆನ್ಸ್ ಫಾರ್ಮುಲಾ? ಸಪೋಸ್ ಯು ಹ್ಯಾವ್ ದ 2 ಪಾಯಿಂಟ್ಸ್ A of x1, y1 and B of x2, y2. ಒಂದು ವೇಳೆ ನಮ್ಗೆ A x1, y1 ಮತ್ತು B x2, y2 ಎರಡು ಪಾಯಿಂಟ್ ಕೊಟ್ರೆ ಈ ಎರಡು ಬಿಂದುಗಳ ನಡುವಿನ ದೂರ ಅಥವಾ the distance between the 2 points is given by square root of x2 minus x1 whole square plus y2 minus y1 whole square. ಓಕೆ, ಸೊ ಈ ಫಾರ್ಮುಲಾವನ್ನು ನಾವು ಸ್ವಲ್ಪ ಆಚೆ ಮಾಡಬಹುದು. ಅಂದ್ರೆ x2 minus x1 whole square ತಗೊಳ್ಬೇಕು ಅಂತ ಇಲ್ಲ. ವಿ ಕ್ಯಾನ್ ಟೇಕ್ x1 minus x2 whole square. ಯಾಕೆ? ಬಿಕಾಸ್ ವಿ ಹ್ಯಾವ್ ಸ್ಕ್ವೇರ್. ಓಕೆ, ಸ್ಕ್ವೇರ್ ಇದ್ದಾಗ ಪಾಸಿಟಿವ್ ಇರ್ಲಿ, ಪಾಸಿಟಿವ್ ಇದ್ದು ಸ್ಕ್ವೇರ್ ಕೂಡ ಪ್ಲಸ್, ಅದೇ ನೆಗೆಟಿವ್ ನಂಬರ್ ತಕೊಂಡ್ರೆ ಕೂಡ ಅದ್ರ ಸ್ಕ್ವೇರ್ ಪ್ಲಸ್ ಆಗುತ್ತೆ. ಓಕೆ, ಸೊ ಇದು ಈಗ x1 ಯಾವುದು, y1 ಯಾವುದು ಅಂತ ನಾವು ಚೆಕ್ ಮಾಡುವ. ಓಕೆ, ಸೊ ವಾಟ್ ಈಸ್ x1? x1 is 0. ಯಾಕಂದ್ರೆ ಫಸ್ಟ್ ಪಾಯಿಂಟ್ A, x1 is 0, y1 is 7. ಸೆಕೆಂಡ್ ಪಾಯಿಂಟ್ ಯಾವುದು? B. ಸೊ x2 is how much? -7, y2 is 0. ಸೊ ನಾವು ಸಬ್ಸ್ಟಿಟ್ಯೂಟ್, ಯಾವಾಗ ನಾವು ವ್ಯಾಲ್ಯೂ ಸಿಕ್ಕಿದೆ ಆ ವ್ಯಾಲ್ಯೂವನ್ನು ಈ ಡಿಸ್ಟೆನ್ಸ್ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡುವ. ಸೊ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನಾಗುತ್ತೆ? -7 -0 ಹೋಲ್ ಸ್ಕ್ವೇರ್ ಪ್ಲಸ್ 0 -7 ಹೋಲ್ ಸ್ಕ್ವೇರ್. ಓಕೆ, ಸೊ ಏನಾಯ್ತು ಈಗ? -7 ಸ್ಕ್ವೇರ್ ಪ್ಲಸ್ -7 ಸ್ಕ್ವೇರ್. Okay, so we get now 49 plus 49. Root of 49 plus 49. 49 ಕೂಡಿಸು 49 ನಮ್ಗೆ ಬಂತು. ಈಗ ನೋಡಿ, x plus x ಇದ್ರೆ ಏನ್ ಮಾಡ್ತೇವೆ ನಾವು? 2x ಅಂತ ಬರೀತೇವೆ. ಕರೆಕ್ಟಾ? ಇಲ್ಲಿ ನಾನು 98 ಅಂತ ಬರೀಬಹುದು ಕೂಡಿಸಿ. ವಿ ಕ್ಯಾನ್ ರೈಟ್ ಇಟ್ ಆಸ್ 98. ಆದ್ರೆ ನಮ್ಗೆ ಮತ್ತೆ ವಾಪಸ್ ಸಿಂಪ್ಲಿಫಿಕೇಶನ್ ಮಾಡ್ಬೇಕಾಗುತ್ತೆ. ಫರ್ದರ್ ಸಿಂಪ್ಲಿಫಿಕೇಶನ್ ಇಸ್ ರಿಕ್ವೈರ್ಡ್. ಸೊ ವಾಟ್ ವಿ ಡೂ? ವಿ ರೈಟ್ ದಿಸ್ ಆಸ್ 2 into 49. And you know that square root of 49 is always equal to 7. So ಇಲ್ಲೇನಾಗುತ್ತೆ? This is 7 root 2. ಓಕೆ, ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮ್ಗೆ 7 ವರ್ಗಮೂಲ 2 ಬಂತು. ಸೊ ವಾಟ್ ಇಸ್ ದ ಆಪ್ಷನ್? ಆಪ್ಷನ್ ಸಿ ಅಲ್ವಾ? 7 root 2 ಯೂನಿಟ್ಸ್ ಅಥವಾ 7 ವರ್ಗಮೂಲ 2 ಮಾನಗಳು. ಯೂನಿಟ್ಸ್ ಅನ್ನು ನಾವು ಕನ್ನಡದಲ್ಲಿ ಬರೆಯುವಾಗ ಮಾನಗಳು ಅಂತ ಬರೀತೇವೆ. ಓಕೆ, so let us see the next question. What is the next question we have? The coordinates of the midpoint of the line joining the points A of 1,4 and B of 3,6. A of 1,4 ಮತ್ತು B of 3,6 ಬಿಂದುಗಳನ್ನು ಸೇರಿಸುವ ಸರಳ ರೇಖೆಯ ಮಧ್ಯಬಿಂದು. ಸೇಮ್ ಚಾಪ್ಟರ್ ಇದು. ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ಏನಾಗುತ್ತೆ ಇಲ್ಲಿ ಕೂಡ ಹಾಗೆ. ಸಪೋಸ್ ನಮ್ಗೆ A of x1, y1 and B of x2, y2 ಇದು 2 ಪಾಯಿಂಟ್ ಆಗಿದ್ದಾಗ ಎನಿ 2 ಪಾಯಿಂಟ್ಸ್. ಓಕೆ, ಎನಿ 2 ಪಾಯಿಂಟ್ಸ್, ಯಾವುದೇ 2 ಬಿಂದುಗಳು ಆಗಿದ್ದಾಗ ಏನು ಮಿಡ್ ಪಾಯಿಂಟ್ಗೆ ಫಾರ್ಮುಲಾ ಎಲ್ಲರೂ ಕಲ್ತಿದ್ದೀರಿ ಅಲ್ವಾ? ಮಿಡ್ ಪಾಯಿಂಟ್ ಫಾರ್ಮುಲಾ. ಮಿಡ್ ಪಾಯಿಂಟ್ ಅಥವಾ ಮಧ್ಯಬಿಂದು ಏನಾಗುತ್ತೆ? ಮಿಡ್ ಪಾಯಿಂಟ್ ಅಥವಾ ಮಧ್ಯಬಿಂದು, AB-ಯ ಮಧ್ಯಬಿಂದು. ಓಕೆ, ಸೊ ಏನಾಗುತ್ತೆ ಇದು? This is equal to midpoint of AB is equal to x1 plus x2 by 2, y1 plus y2 by 2. Okay, x1 plus x2 by 2, y1 plus y2 by 2 ಫಾರ್ಮುಲಾ. ಓಕೆ, ಆಗ ಈಗ ವಾಪಸ್ ನಾವು ಹೋಗುವ. ಇಲ್ಲಿ x1 ಅಂದ್ರೆ ಏನು? 1, y1 ಅಂದ್ರೆ ಎಷ್ಟು? 4, x2 ಅಂದ್ರೆ ಎಷ್ಟು? 3,
y2 ಅಂದ್ರೆ ಎಷ್ಟು 6. ಓಕೆ, ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್. ಓಕೆ, ಹೇಗೆ ಸಬ್ಸ್ಟಿಟ್ಯೂಷನ್ ಮಾಡುದು? 1 + 3/2, 4 + 6/2. ಇನ್ನು ಕ್ಯಾಲ್ಕುಲೇಷನ್. ಓಕೆ, ಆಡ್ ಮಾಡಿ ಎಷ್ಟಾಯ್ತು? 4 ಆಯ್ತು. 4/2 ಇದೆಷ್ಟಾಯ್ತು? 10. 10/2. ಸೊ ದಿಸ್ ಇಸ್ ಈಕ್ವಲ್ ಟು 2, 5. ಓಕೆ, ಸೊ ಏನಾಯ್ತು? ಮಿಡ್ ಪಾಯಿಂಟ್ ಎಷ್ಟು ಬಂತು? 2, 5. ಸೊ ಆಪ್ಷನ್ ಬಿ. ಓಕೆ, ಕೋಆರ್ಡಿನೇಟ್ ಜಿಯೋಮೆಟ್ರಿದು ನೆಕ್ಸ್ಟ್ ಕ್ವೆಶ್ಚನ್ ಅಂದ್ರೆ ನಿರ್ದೇಶಾಂಕ ರೇಖಾಗಣಿತದ 2ನೇ ಕ್ವೆಶ್ಚನ್ ಇದು. ನಿರ್ದೇಶಾಂಕ ರೇಖಾಗಣಿತದಿಂದ ನಿಮ್ಗೆ ಸಾಧಾರಣ 3 ಅಥವಾ 4 ಪ್ರಶ್ನೆಗಳನ್ನು ಕೇಳ್ತಾರೆ. 3 or 4 questions you will get from the coordinate geometry. ಅಂದ್ರೆ ಇದು ಒಂದು ನಿಮ್ಮ SSLC ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್, ಕೋಆರ್ಡಿನೇಟ್ ಜಿಯೋಮೆಟ್ರಿ. ಇದು ನಿಮ್ಗೆ ನೆಕ್ಸ್ಟ್ ಕೂಡ ಬೇಕಾಗ್ತದೆ. ಓಕೆ, the empirical next question we see the empirical relation between the 3 central tendencies. Okay, ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳಿಗಿರುವ ಪ್ರಾಯೋಗಿಕ ಸಂಬಂಧ. ಆಪ್ಷನ್ ಉಂಟು ನೋಡಿ. 3 median is equal to mode plus 2 mean. 2 mean is equal to mode plus 3 median. 2 median is equal to 2 mode plus 3 mean. Mode is equal to 3 mean minus median. Okay, so ಇದು ನಿಮ್ಮ ಸ್ಟ್ಯಾಂಡರ್ಡ್ ರಿಸಲ್ಟ್. ಅಂದ್ರೆ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಆನ್ಸರ್ ಅಂದ್ರೆ ಒಂದು ಪ್ರಾಪರ್ಟಿ ಆಗಿ, ಒಂದು ರಿಮಾರ್ಕ್ ಅಂತ ಹೇಳಿ ನಿಮ್ಗೆ ಪ್ರಾಪರ್ಟಿ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಕರೆಕ್ಟ್ ಆಗಿ ಮೆಮರೈಸ್ ಮಾಡ್ಬೇಕು, ನೆನ್ಪಿಟ್ಕೊಂಡ್ರೆ ಆಯ್ತಷ್ಟು, ಬೇರೆ ಏನ್ ಕೆಲಸ ಇಲ್ಲ. ನೆನ್ಪಿಟ್ಕೊಳ್ಬೇಕು. ಈ ಫಾರ್ಮುಲಾ ನಮ್ಗೆ ಬೇರೆ ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಇರಬಹುದು. ಓಕೆ, ಅಂದ್ರೆ ಬೇರೆ ಪ್ರಾಬ್ಲಮ್ಸ್ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡ್ಲಿಕ್ಕೆ ಇರಬಹುದು. ಓಕೆ, ಸೊ 3 median is equal to mode plus 2 mean. ಸೊ ವಾಟ್ ಈಸ್ ದ ನೆಕ್ಸ್ಟ್ ಕ್ವೆಶ್ಚನ್ ವಿ ಹ್ಯಾವ್? ಇದು ಸ್ಟ್ಯಾಟಿಸ್ಟಿಕ್ಸ್ ಅಲ್ವಾ? ಈಗ ಬಂದ ಕ್ವೆಶ್ಚನ್ ಯಾವ್ದ್ರದ್ದು? ಸ್ಟ್ಯಾಟಿಸ್ಟಿಕ್ಸ್. ಇದು ಸಂಖ್ಯಾಶಾಸ್ತ್ರದ ಪ್ರಶ್ನೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಚಾಪ್ಟರ್ ಇಂದ. ವಾಟ್ ಈಸ್ ದ ಕ್ವೆಶ್ಚನ್? ದ ಎವರೇಜ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಅ ಸ್ಟೂಡೆಂಟ್ in a test of 6 subjects is 18. The sum of the marks scored by him in 5 subjects is 86. Then the marks scored by him in the 6th subject is. ಒಬ್ಬ ವಿದ್ಯಾರ್ಥಿಯು ಕಿರು ಪರೀಕ್ಷೆಯ 6 ವಿಷಯಗಳಲ್ಲಿ ಪಡೆದ ಸರಾಸರಿ ಅಂಕಗಳು 18. ಅವನು 5 ವಿಷಯಗಳಲ್ಲಿ ತೆಗೆದ ಅಂಕಗಳ ಮೊತ್ತ 86. ಆದರೆ 6ನೇ ವಿಷಯದಲ್ಲಿ ಅವನು ಪಡೆದ ಅಂಕಗಳು. ಓಕೆ, ಸರಾಸರಿ ಅಥವಾ ಎವರೇಜ್ ಅಂದ್ರೆ ಏನು? ನಾವು ಕೊಟ್ಟ ದತ್ತಾಂಶ, ಎಷ್ಟು ದತ್ತಾಂಶ ಕೊಟ್ಟಿರ್ತಾರೆ ಅದನ್ನೆಲ್ಲ ದತ್ತಾಂಶಗಳನ್ನು ನಾವು ಆಡ್ ಮಾಡಬೇಕು. ಓಕೆ, ಸೊ ಎಷ್ಟು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಇಲ್ಲಿ? ಇಲ್ಲಿ ಇರುವುದು 6 ಸಬ್ಜೆಕ್ಟ್ ಅಲ್ವಾ? ಸೊ x1 ಪ್ಲಸ್ x2 ಪ್ಲಸ್ x3 ಪ್ಲಸ್ x4 ಪ್ಲಸ್ x5 ಪ್ಲಸ್ x6 ಇದು ಕೊಟ್ಟಿರುವ ಡಾಟಾ. ಓಕೆ, ಕೊಟ್ಟಿರುವ ದತ್ತಾಂಶಗಳು ಎಷ್ಟು? 6 ದತ್ತಾಂಶ ಇದೆ, 6. ಸೊ ಡಿವೈಡೆಡ್ ಬೈ 6, ಅದು ಎವರೇಜ್. ಇದು ಮೀನ್. ಈಗ ಮೀನ್ ಎಷ್ಟು ಕೊಟ್ಟಿದ್ದಾರೆ? 18 ಅಂತ ಕೊಟ್ಟಿದ್ದಾರೆ. ವಾಟ್ ಎಲ್ಸ್ ಇಸ್ ಗಿವನ್? ಬೇರೆ ಏನ್ ಕೊಟ್ಟಿದ್ದಾರೆ? 5 ವಿಷಯಗಳಲ್ಲಿ ತೆಗೆದ ಅಂಕಗಳ ಮೊತ್ತ. ಓಕೆ, ಟೋಟಲ್ 5 ಸಬ್ಜೆಕ್ಟ್ಸ್ ನಾವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಅವನು ತೆಗೆದ ಮಾರ್ಕ್ಸ್ ಎಷ್ಟು? 86. ಸೊ ಏನಾಯ್ತು? 86 ಪ್ಲಸ್ x6/6 is equal to 18. ಓಕೆ, ಸರಿಯಾಗಿ ನೋಡ್ಕೊಳ್ಳಿ ಮಕ್ಕಳೇ. ವೆನ್ ಯು ಹ್ಯಾವ್ ಟು ಫೈಂಡ್ ದ ಎವರೇಜ್, ಎವರೇಜ್ ಅಂದ್ರೆ ಹೌ ಮೆನಿ ಡಾಟಾಸ್ ಆರ್ ಗಿವನ್, ಯು ಹ್ಯಾವ್ ಟು ಆಡ್ ಆಲ್ ದಟ್ ಡಾಟಾಸ್ ಅಂಡ್ ಡಿವೈಡ್ ಬೈ ದಟ್ ನಂಬರ್ ಆಫ್ ಡಾಟಾ. Okay, so in this question you have given with the 6 subjects. Okay, the marks is scored by 6 subjects, so you have to add all the marks and divided by 6. So that is the average, and that average is equal to 18. Okay, so hagagi 86 plus x6 by 6, yakendre 5 subject marks of 5 subject, total marks of 5 subject is 86. So next what we do? Cross multiplication. We have to do cross multiplication. Again I do 86 plus x6 is equal to 18 into 6. So in I do 18 into 6 andre 108 aitu. So x6 andre 108 minus 86. So this is how much? 22. So avanu koneya andre 6th subject alli avanu padeda ಅಂಕಗಳು ಎಷ್ಟು, ಅಥವಾ ಒಂದು ಸ್ಟೂಡೆಂಟ್ ಪಡೆದ ಅಂಕಗಳು ಎಷ್ಟು ಅಂದ್ರೆ 22, 22. ಓಕೆ, ಸೊ ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶ್ಚನ್ ವಿ ಹ್ಯಾವ್? ಓಕೆ, ದ ಮೀಡಿಯನ್ ಆಫ್ ದ ಡಾಟಾ 5, 3, 14, 16, 19 and 20. ಓಕೆ, 5, 3, 14, 16, 19 ಮತ್ತು 20
ಈ ದತ್ತಾಂಶಗಳ ಮಧ್ಯಾಂಕ. ಓಕೆ, ಮಧ್ಯಾಂಕ ಮೀಡಿಯನ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಯಾವತ್ತು ಡಾಟಾವನ್ನು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರಿಬೇಕು. ಡಾಟಾ, ಈಗ ಡಾಟಾ ಎನ್ ಇದ್ರೆ, ಎನ್ ಈವನ್ ಆದ್ರೆ ದೆನ್ ಮೀಡಿಯನ್ ಇಸ್ ವಾಟ್, ಮೀಡಿಯನ್ ಏನಾಗುತ್ತೆ ಹೇಳಿ. ಓಕೆ, ಸೊ ಮೀಡಿಯನ್, ಓಕೆ, ಮೀಡಿಯನ್ ನಾವ್ ಹೇಗೆ ತಕೊಳ್ಬೇಕು, ಮೀಡಿಯನ್ ಎ ಇಲ್ಲ ಅಲ್ಲಿ. ಓಕೆ, ಮೀಡಿಯನ್ ಏನಾಗುತ್ತೆ ಮಕ್ಳೇ, ದಟ್ ಈಸ್ ಈಕ್ವಲ್ ಟು ಎನ್ ಬೈ ಟೂತ್ ಟರ್ಮ್, ಎವರೇಜ್ ಆಫ್ ಎನ್ ಬೈ ಟೂತ್ ಟರ್ಮ್ ಪ್ಲಸ್ ಎನ್ ಬೈ 2 ಪ್ಲಸ್ 1th ಟರ್ಮ್. ಓಕೆ, ಡಿವೈಡೆಡ್ ಬೈ 2. ಇದು ಅಂದ್ರೆ ಮೀಡಿಯನ್ ಅಥವಾ ಮಧ್ಯಾಂಕ ಅಂತ ಹೇಳಿದ್ರೆ ಎನ್ ಬೈ 2, ಇದು ಎನ್ ಬೈ ಟೂತ್ ಟರ್ಮ್ ಪ್ಲಸ್ ಎನ್ ಬೈ 2 ಪ್ಲಸ್ 1th ಟರ್ಮ್, ಅಂದ್ರೆ ಎನ್ ಬೈ 2 ದತ್ತಾಂಶ. ಓಕೆ, ಎನ್ ಬೈ 2th ಪೊಸಿಷನ್ ಅಲ್ಲಿರುವ ದತ್ತಾಂಶ ಪ್ಲಸ್ ಎನ್ ಬೈ 2 ಪ್ಲಸ್ 1th ಟರ್ಮ್ ಡಿವೈಡೆಡ್ ಬೈ 2. ಇದು ಮಧ್ಯಾಂಕ. ಎನ್ ಆಡ್ ಆದ್ರೆ ಏನಾಗುತ್ತೆ, ಎನ್ ಆಡ್ ಆದ್ರೆ ಮೀಡಿಯನ್ ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು ಎನ್ ಪ್ಲಸ್ 1 ಬೈ 2th ಟರ್ಮ್. ಇಲ್ಲಿ ನಮ್ಗೆ ಪ್ರಾಬ್ಲಮ್ ಇಲ್ಲ, ಒಂದೇ ಟರ್ಮ್ ತಕೊಳ್ಳಿಕ್ಕೆ ಸಿಗುತ್ತೆ. ಫಸ್ಟ್ ಗೆ ಅವತ್ತು ಡಾಟಾವನ್ನು ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏರಿಕೆ ಕ್ರಮದಲ್ಲಿ ನಾವು ಬರಿಬೇಕು. ಏರಿಕೆ ಕ್ರಮದಲ್ಲಿ ಬರೆಯುವಾಗ ಏನಾಗುತ್ತೆ, 3, 5, ಓಕೆ, ಆಮೇಲೆ 14, 16, 19, 20, ಟೋಟಲ್ ಎಷ್ಟು ಡಾಟಾ ಇದೆ, ದತ್ತಾಂಶಗಳು ಎಷ್ಟು, 6. 1, 2, 3, 4, 5, 6. ಎನ್ ಇಸ್ ಈಕ್ವಲ್ ಟು 6. ಹಾಗಾದ್ರೆ ಮೀಡಿಯನ್ ಏನಾಗುತ್ತೆ, ಮೀಡಿಯನ್ ಅಥವಾ ಮಧ್ಯಾಂಕ ಏನಾಗ್ತದೆ ಮಕ್ಕಳೇ, ವಿ ವಿಲ್ ಗೆಟ್ ಎನ್ ಬೈ 2 ಅಂದ್ರೆ 6 ಬೈ 2th ಟರ್ಮ್ ಪ್ಲಸ್ 6 ಬೈ 2 ಪ್ಲಸ್ 1th ಟರ್ಮ್ ಡಿವೈಡೆಡ್ ಬೈ 2. 6 ಬೈ 2th ಟರ್ಮ್ ಅಂದ್ರೆ ಏನು, ಥರ್ಡ್ ಟರ್ಮ್ ಎಷ್ಟು, ಇದು ಥರ್ಡ್ ಟರ್ಮ್ ಅಲ್ವಾ, ಇದು ಥರ್ಡ್ ಟರ್ಮ್, ಮತ್ತೊಂದು 4th ಟರ್ಮ್. ಓಕೆ, 4th ಟರ್ಮ್ 16. ಸೊ ಥರ್ಡ್ ಟರ್ಮ್ 14 ಪ್ಲಸ್ 16 ಡಿವೈಡೆಡ್ ಬೈ 2. ಸೊ ಏನಾಯ್ತು, ಇದು 30 ಬೈ 2. ಹಾಗಾದ್ರೆ ಮೀಡಿಯನ್ ಎಷ್ಟಾಯ್ತು, 15. ಓಕೆ, ಸೊ ದಿಸ್ ಇಸ್ ದ ಆಪ್ಷನ್. ಓಕೆ, ಸೊ ನಿಮ್ಗೆ ಸಂಖ್ಯಾಶಾಸ್ತ್ರದಿಂದ ಒಟ್ಟು 3 ಪ್ರಶ್ನೆಗಳು ಬರಬಹುದು. ಓಕೆ, 3 ಅಥವಾ 4, ಹೆಚ್ಚಂದ್ರೆ 4. ಹಾಗಾಗಿ ಈ ಚಾಪ್ಟರ್ ಸಿಂಪಲ್ ಚಾಪ್ಟರ್, ಓನ್ಲಿ ಕ್ಯಾಲ್ಕುಲೇಷನ್ ಪರ್ಪಸ್ ಅಲ್ವಾ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಿಮ್ಗೆ ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್, ಸಂಖ್ಯಾಶಾಸ್ತ್ರದಲ್ಲಿ ನೀವು ಲೆಕ್ಕಾಚಾರ ಮಾಡುದು ಸಂಖ್ಯಾಶಾಸ್ತ್ರದಲ್ಲಿ. ಓಕೆ, ಸೊ ಹಾಗಾಗಿ ಎಲ್ಲಾ ಫಾರ್ಮುಲಾಸ್ ನೆನ್ಪಿಟ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಇಸ್ ಟ್ರಯಾಂಗಲ್ಸ್. ಓಕೆ, ಈ ಚಾಪ್ಟರ್ ಟ್ರಯಾಂಗಲ್ಸ್ ಚಾಪ್ಟರ್ ಇಂದ ಬಂದ ಕ್ವೆಶ್ಚನ್ ನೋಡಿ. ಟ್ರಯಾಂಗಲ್ ಚಾಪ್ಟರ್ ನಿಮ್ಮ SSLC ಅಲ್ಲಿ ಒಂದು ತುಂಬಾ ವೇಟೇಜ್ ಇರುವಂತಹ ಚಾಪ್ಟರ್ ಅಲ್ವಾ, ತ್ರಿಕೋನಗಳು. ಇದರಿಂದ ಸಾಧಾರಣ ನಿಮ್ಗೆ 5 ಕ್ವೆಶ್ಚನ್ ಬರುವ ಪಾಸಿಬಿಲಿಟಿ ಇರುತ್ತೆ. ಸೊ ಏನ್ ಈಗ ಕ್ವೆಶ್ಚನ್ ಏನ್ ನೋಡ, ಇನ್ ದ ಟ್ರಯಾಂಗಲ್ ABC DE is parallel to BC, ಅಂದ್ರೆ ತ್ರಿಭುಜ ABC ಅಲ್ಲಿ DE BC ಗೆ ಸಮಾಂತರವಾಗಿದೆ. AB ಇಷ್ಟು AD is equal to 5:3, ಅಂದ್ರೆ ಎರಡು ಬಾಹುಗಳ ಅನುಪಾತ ಎಷ್ಟು ಇರ್ತದೆ, 5:3. ರೇಷಿಯೋ ಇಸ್ 5:3. ದೆನ್ ಏರಿಯಾ ಆಫ್ ಟ್ರಯಾಂಗಲ್ ABC ಇಷ್ಟು ಏರಿಯಾ ಆಫ್ ಟ್ರಯಾಂಗಲ್ ADE, ಅಂದ್ರೆ ABC ಯ ವಿಸ್ತೀರ್ಣ ಮತ್ತು ADE ಯ ವಿಸ್ತೀರ್ಣಕ್ಕಿರುವ ಅನುಪಾತ. ನೋಡಿ ಹೇಗಿರ್ತದೆ ತ್ರಿಭುಜ ಅಂತ ನಾವು ನೋಡುವ. ಈಗ ಇದೊಂದು ತ್ರಿಭುಜ, ABC ತ್ರಿಭುಜ, ABC triangle. If you consider ABC triangle, what else is given? DE is parallel to BC. Okay, DE BC ಗೆ ಸಮಾಂತರವಾಗಿರ್ತದೆ. ಆಗ ಏನಾಯ್ತು, ಹೀಗೆ ಬಂದ ಕೂಡಲೇ ತ್ರಿಭುಜ ನಮ್ಗೆಲ್ಲ ಗೊತ್ತಿದೆ ಏನು, ತ್ರಿಭುಜ ABC ತ್ರಿಭುಜ ADE ಗೆ ಸಮರೂಪಿ. That means triangle ABC is similar to triangle ADE. How you say that? ಯಾಕೆ, ಇದು A ಅಂತ ಹೇಳುವಂತದ್ದು ಉಭಯ ಸಾಮಾನ್ಯ ಕೋನ. ಓಕೆ, ಈ ಕೋನಗಳು ಸಮವಾಗಿರ್ತದೆ ಪರಸ್ಪರ. ಹಾಗಾಗಿ ಏನಾಗುತ್ತೆ, 3 ಕೋನ ಸಮ, 2 ಕೋನ ಸಿಕ್ಕಿದ್ರೆ ಸಾಕು ನಮ್ಗೆ. ಏನಾಗುತ್ತೆ, AA ಸಿಮಿಲಾರಿಟಿ ಕ್ರೈಟೀರಿಯನ್ ಅಲ್ವಾ, AA ಸಿಮಿಲಾರಿಟಿ ಕ್ರೈಟೀರಿಯನ್ ಅಥವಾ ಕೋನ ಸಿದ್ಧಾಂತ. ಓಕೆ, ಕೋನ ಸಿದ್ಧಾಂತವನ್ನು ಯೂಸ್ ಮಾಡ್ಕೊಂಡು ನಾವು ಇದು ತ್ರಿಭುಜ ಸಮರೂಪಿ ಅಂತ ಹೇಳ್ತೇವೆ. ಒನ್ಸ್ ಯು ಹ್ಯಾವ್ ದಿಸ್ ಪ್ರಾಪರ್ಟಿ, ಒಮ್ಮೆ ನಮ್ಗೆ ಇದು ಪ್ರಾಪರ್ಟಿ ಸಿಕ್ಕಿದ ಕೂಡಲೇ ಏನಾಯ್ತು, ನಮ್ಗೆ ಥಿಯರಮ್ ಇದೆ. ನೀವು ಪ್ರಮೇಯ ಕಲ್ತಿದ್ದೀರಿ, ವೆರಿ ಇಂಪಾರ್ಟೆಂಟ್ ಥಿಯರಮ್. ವಾಟ್ ಈಸ್ ದ ಥಿಯರಮ್? ಏರಿಯಾ ಆಫ್ ಟ್ರಯಾಂಗಲ್ ABC divided by area of triangle ADE is equal to AB square, that is equal to AB square by AD square. ಯಾವುದು ಕೂಡ ಸೈಡ್ ತಗೊಳ್ಬಹುದು ಮಕ್ಕಳೇ, ಯಾವುದು ತಗೊಳ್ಬಹುದು. ಇಲ್ಲಿ AB by
AD ಸ್ಕ್ವೇರ್ ತಕೊಳ್ಬಹುದು, ಅಥವಾ AC ಸ್ಕ್ವೇರ್ ಬೈ AE ಸ್ಕ್ವೇರ್, ಅಥವಾ BC ಸ್ಕ್ವೇರ್ ಬೈ DE ಸ್ಕ್ವೇರ್, ಅಂದ್ರೆ ಅನುರೂಪ ಬಾಹುಗಳು ನಾವು ತಕೊಂಡ್ರೆ ಆಯ್ತು. ಆದ್ರೆ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ಅನುಗುಣವಾಗಿ ನಾವು ತಕೊಳ್ಳೋದು. AB ಇಷ್ಟು AD ಕೊಟ್ಟಿದ್ದಾರೆ, ಅಂದ್ರೆ ಇದು ಏನು, ತ್ರಿಭುಜ ABC ಯ ವಿಸ್ತೀರ್ಣ. ಓಕೆ, ತ್ರಿಭುಜ ABC ಯ ವಿಸ್ತೀರ್ಣ. ಓಕೆ, ಡಿನಾಮಿನೇಟರ್ ಅಲ್ಲಿ ಏನು, ತ್ರಿಭುಜ ADE ಯ ವಿಸ್ತೀರ್ಣ. ಓಕೆ, ABC ಯ ವಿಸ್ತೀರ್ಣ ಮತ್ತು ADE ಯ ವಿಸ್ತೀರ್ಣ ಆಯ್ತು. ಸೊ ಏನಾಯ್ತು, ಈಗ ಅಪ್ಲೈ ಮಾಡಿ. ಏರಿಯಾ ಆಫ್ ಟ್ರಯಾಂಗಲ್ ABC ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ADE ಅಂದ್ರೆ ಏನಾಯ್ತು, AB ಅಂದ್ರೆ ಎಷ್ಟು, ಇದು 5 ಸ್ಕ್ವೇರ್, ಇದು 3 ಸ್ಕ್ವೇರ್, ಆಗ ಏನಾಯ್ತು 25/9. ಮಕ್ಕಳೇ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೋದು, ಬಿಕಾಸ್ ಈ ಟೈಪ್ ಅಲ್ಲಿ ಬಂದ್ರೆ ಟ್ರಯಾಂಗಲ್ ಇಸ್ ಆಲ್ವೇಸ್ ಸಿಮಿಲರ್ ಅಂತ ಅರ್ಥ. ಟ್ರಯಾಂಗಲ್ ಸಿಮಿಲರ್ ಆದ ಕೂಡಲೇ ನಮ್ಗೆ ಈ ಕಾನ್ಸೆಪ್ಟ್ ಇರುತ್ತೆ. ಓಕೆ, ಸಿಮಿಲರ್ ಆದ ಕೂಡಲೇ ಈ ಥಿಯರಮ್ ಇರುತ್ತೆ. ಥಿಯರಮ್ಗೆ ಯೂಸ್ ಮಾಡ್ಕೊಂಡು ಯಾವ ಸೈಡ್ ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡ್ಕೊಂಡು ವಿ ಆರ್ ಸಿಂಪ್ಲಿಫೈಯಿಂಗ್, ಅಂಡ್ ಸೊ 25:9 is the answer. So what is the next question we have? The measure of 3 angles of a triangle are in the ratio 1:2:3. Then the triangle is option A equilateral, option B right angled, option C isosceles, option D obtuse. ಅಂದ್ರೆ ಒಂದು ತ್ರಿಭುಜದ 3 ಕೋನಗಳ ಅನುಪಾತ 1:2:3. ಆದರೆ ಆ ತ್ರಿಭುಜವು ಸಮಬಾಹು ತ್ರಿಭುಜ ಆಗಿರ್ತದ, ಲಂಬಕೋನ ತ್ರಿಭುಜ ಆಗಿರ್ತದ, ಸಮದ್ವಿಬಾಹು ತ್ರಿಭುಜ ಆಗಿರ್ತದ, ಅಥವಾ ವಿಶಾಲ ಕೋನ ತ್ರಿಭುಜ ಆಗಿರ್ತದ ಅಂತ ನಾವು ಚೆಕ್ ಮಾಡ್ಬೇಕು. ರೇಷಿಯೋ ಕೊಟ್ಟಾಗ, ರೇಷಿಯೋ ಕೊಟ್ಟಿದ್ದಾರೆ ಅಲ್ವಾ, 3 ಕೋನಗಳು, ರೇಷಿಯೋ ಹೀಗೆ ಗೊತ್ತಿಲ್ಲ. ಯಾವಾಗ್ಲೂ ನಮ್ ಮ್ಯಾಥ್ಸ್ ಅಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡುದು, ವಿ ವಿಲ್ ಟೇಕ್ ದಟ್ ಆಸ್ ಎ ಎಕ್ಸ್. ಗೊತ್ತಿಲ್ಲ ಆದ್ರೆ ನಾವು ಕಂಡು ಹಿಡಿಬೇಕು. ಸೊ ಇನ್ ದಾಟ್ ಕೇಸ್ ವಿ ಟೇಕ್ ದಟ್ ಆಸ್ ಎ ಎಕ್ಸ್, ನಮ್ಮ ಫೇವ್ರೆಟ್ ನಂಬರ್, ಫೇವ್ರೆಟ್ ಆಲ್ಫಾಬೆಟ್ ಎಕ್ಸ್. ಸೊ ಎಕ್ಸ್, ಲೆಟ್ ಎಕ್ಸ್ ಬಿ ದ ಆಂಗಲ್, ಒಂದು ಆಂಗಲ್. ಓಕೆ, ಸೊ ಒಂದು ಆಂಗಲ್ ಎಕ್ಸ್ ಆಗಿದ್ರೆ, ರೇಷಿಯೋ ಕೊಟ್ಟ ಕಾರಣ ಒಂದು ಎಕ್ಸ್ ಆಗಿದ್ರೆ ಇನ್ನೊಂದು 2x ಇರ್ತದೆ, ಇನ್ನೊಂದು 3x ಇರ್ತದೆ, ಯಾಕಂದ್ರೆ ಈ ರೇಷಿಯೋ ಅಲ್ಲಿ ಇರ್ತದೆ. ಸೊ angles must be x, 2x, 3x. Be the 3 angles. Okay, be the 3 angles. ಈಗ 3 ಆಂಗಲ್ ಕೊಟ್ಟ ಕಾರಣ, ಓಕೆ ನೋಡಿ, ಯಾವುದೇ ಒಂದು ತ್ರಿಭುಜದ 3 ಕೋನಗಳ ಮೊತ್ತ ಎಷ್ಟು, 180 ಡಿಗ್ರಿ. ದ ಸಮ್ ಆಫ್ ಆಲ್ ದ ಆಂಗಲ್ಸ್ ಆಫ್ ಅ ಟ್ರಯಾಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ x plus 2x plus 3x is equal to 180 degree. We get ಎಷ್ಟಾಯ್ತು, ಇದು 3 plus 3 6x equal to 180 degree. x is equal to, ಇಲ್ಲಿ ಮಲ್ಟಿಪ್ಲೈ ಉಂಟು, 6 into x. ಆಚೆ ಹೋಗುವಾಗ ಏನಾಗ್ಬೇಕು, ಡಿವೈಡ್, ಭಾಗಿಸು. ಸೊ 180 ಭಾಗಿಸು 6 ಅಂದ್ರೆ 30 ಡಿಗ್ರಿ. ಸೊ ಮೊದಲನೇ ಕೋನ 30 ಡಿಗ್ರಿ ಆಯ್ತು. ಹಾಗಾದ್ರೆ ಎರಡನೇ ಕೋನ ಎಷ್ಟಾಗುತ್ತೆ, 2 ಗುಣಿಸು 30 ಅಂದ್ರೆ 60 ಡಿಗ್ರಿ ಆಯ್ತು. ಹಾಗಾದ್ರೆ ಮೂರನೇ ಕೋನ ಏನಾಯ್ತು, 3 ಗುಣಿಸು 30 90 ಡಿಗ್ರಿ ಆಯ್ತು. ಸೊ 90 ಡಿಗ್ರಿ ಬಂತಲ್ವಾ. 90 ಡಿಗ್ರಿ ಬಂದ ಕೂಡಲೇ ಏನಾಯ್ತು, ವಿ ಹ್ಯಾವ್ right angle triangle. Okay, so one is a 90, another one is a 30, and third angle is a 60. So 90 degree, then it is right angle triangle, ಲಂಬಕೋನ ತ್ರಿಭುಜ. ಸೊ ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, then you can calculate. Okay, ಕಾನ್ಸೆಪ್ಟ್ ನಮ್ಗೆ ಸರಿಯಾಗಿ ಅರ್ಥ ಆದ್ರೆ ಯಾವುದೇ ಪ್ರಾಬ್ಲಮ್ ಆದ್ರೂ ನಾವು ಈಸಿಲಿ ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ. ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶ್ಚನ್ we have? In triangle ABC, if angle B is equal to 90 degree, AC is equal to 13 centimeter and AB is equal to 5 centimeter, then BC is equal to. ತ್ರಿಭುಜ ABC ಯಲ್ಲಿ ಕೋನ B ಅಂದ್ರೆ 90 ಡಿಗ್ರಿ, AC ಅಂದ್ರೆ 13 ಸೆಂಟಿಮೀಟರ್, AB ಅಂದ್ರೆ 5 ಸೆಂಟಿಮೀಟರ್. ಆದ್ರೆ BC ಅಂದ್ರೆ ಎಷ್ಟು? ಓಕೆ ನೋಡಿ, AC ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ, 13 ಸೆಂಟಿಮೀಟರ್ ಕೊಟ್ಟಿದ್ದಾರೆ. AB ಅಂದ್ರೆ 5 ಸೆಂಟಿಮೀಟರ್. ನೋಡಿ, ಯಾವಾಗ ಲಂಬಕೋನ ತ್ರಿಭುಜ ಬರುತ್ತಾ, ಅಥವಾ whenever you get right angle triangle, then always we have to use Pythagoras theorem. Okay, the very simplest theorem we have related to that right angle triangle is Pythagoras theorem. So ಇದು ನಮ್ಮ ತಲೆಯಲ್ಲಿ ಇರಬೇಕು ಯಾವತ್ತು, ಪೈಥಾಗೋರಸ್ ಥಿಯರಂ. ಓಕೆ, ಸೊ ಏನಾಗುತ್ತೆ ಪೈಥಾಗೋರಸ್ ಥಿಯರಂ? ಹೈಪೋಟೆನಸ್, ವಿಚ್ ಇಸ್ ದ ಹೈಪೋಟೆನಸ್ ಹಿಯರ್? AC is a hypotenuse. ಹೈಪೋಟೆನಸ್ ಅಂದ್ರೆ ಏನು? ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹುವನ್ನು ನಾವೇನು ಅಂತ ಹೇಳ್ತೇವೆ, ಹೈಪೋಟೆನಸ್ ಅಂತ ಹೇಳ್ತೇವೆ. ಅಥವಾ ಕನ್ನಡದಲ್ಲಿ ಆದ್ರೆ ಇದನ್ನು ನಾವು ವಿಕರ್ಣ ಅಂತ ಹೇಳ್ತೇವೆ. ಸೊ AC ಸ್ಕ್ವೇರ್ ಇಸ್ ಆಲ್ವೇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಲ್ವಾ. BC ಸ್ಕ್ವೇರ್ ಏನು,
sum square of the hypotenuse is equal to sum of the squares of the other two sides. Okay, so ಎ ಸಿ ಸ್ಕ್ವೇರ್ ಈಗ ನಮ್ಗೆ ಬೇಕಾದದ್ದೇನು ಬಿ ಸಿ ಸ್ಕ್ವೇರ್ ಅಲ್ವಾ. ಬಿ ಸಿ ಸ್ಕ್ವೇರ್ ಅಂದ್ರೆ ಏನು, ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್. ಓಕೆ, ಎ ಸಿ ಅಂದ್ರೆ ಎಷ್ಟು ಮಕ್ಕಳೇ, ವಿ ಹ್ಯಾವ್ ಎ ಸಿ ಅಂದ್ರೆ 13, ಸೊ 13 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್, ವಿ ಹ್ಯಾವ್ 169 ಮೈನಸ್ 25 ಅಂದ್ರೆ ಎಷ್ಟು ಬಂತು 144. ಬಿ ಸಿ, ಬಿ ಸಿ ಅಂದ್ರೆ ರೂಟ್ ಆಫ್ 144, ದಟ್ ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಸೊ ಬಿ ಸಿ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಓಕೆ, ಯಾವಾಗ ಎಲ್ಲ ನೋಡಿ ಇದು ಹೀಗ್ ಬಂದ ಕೂಡಲೇ ಇದನ್ನು ನಾವು ಪೈಥಾಗೋರನ್ ಟ್ರಿಪ್ಲೆಟ್ಸ್ ಅಂತ ಹೇಳ್ತೇವೆ. 5, 12, 13 ಹೀಗೆ, ಅಥವಾ 3, 4, 5 ನೋಡ್ಬೇಕು. ಹೈಪೋಟೆನಸ್ ಮಸ್ಟ್ ಬಿ ದ ಲಾಂಗೆಸ್ಟ್ ಸೈಡ್. ಓಕೆ, 13 ಅಂದ್ರೆ ಹೈಪೋಟೆನಸ್ ಇದ್ರೆ, ಸೊ 3, 4, 5 ಇದೆಲ್ಲ ಸ್ಟ್ಯಾಂಡರ್ಡ್. ನಮ್ಗೆ ಇಲ್ಲಿ 5 ಮತ್ತೆ 13 ಬಂತು ಅಂತ ಹೇಳಿದ ಕೂಡಲೇ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಇಟ್ ಆಸ್ 12. ಇನ್ನೊಂದು 5, 24, 25 ಸಾರಿ ಯಾ 7, 24, 25 ಅಲ್ವಾ. ಯಾಕೆ 49 ಪ್ಲಸ್ 5 76 ಇಸ್ ಈಕ್ವಲ್ ಟು 625. ಓಕೆ, ಇದು ಕೂಡ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಇದು 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 ಸೊ ಇದನ್ನು ನೀವು ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಇಲ್ಲದೆ ಕೂಡ ನೀವು ಮಾಡಬಹುದು ಡೈರೆಕ್ಟ್ ಆಗಿ, ನಿಮ್ಗೆ ನೆನಪಿದ್ರೆ. ಆದ್ರೆ ನೆನಪಿಲ್ಲ ಅಂತ ಹೇಳಿದ್ರೆ ವಿ ವಿಲ್ ಯೂಸ್ ಆಲ್ವೇಸ್ ದ ಕ್ಯಾಲ್ಕುಲೇಷನ್ ಪ್ರೋಸೆಸ್. ಓಕೆ, ಸೊ ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶ್ಚನ್ ವಿ ಹ್ಯಾವ್ ಇನ್ ದಿಸ್? In triangle ABC, if area of triangle ABC is equal to 54 centimeters square, okay, BC is equal to 3 centimeter, EF is equal to 4 centimeter, and triangle ABC is similar to triangle DEF. ಅಂದ್ರೆ ಒಂದು ತ್ರಿಭುಜ ABC ಯಲ್ಲಿ ABC ಯ ವಿಸ್ತೀರ್ಣ 54 ಸೆಂಟಿಮೀಟರ್ ಸ್ಕ್ವೇರ್. ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ABC ಅಥವಾ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ. ಎಷ್ಟು? 54 ಸೆಂಟಿಮೀಟರ್ ಸ್ಕ್ವೇರ್. ಬಿ ಸಿ ಅಂದ್ರೆ 3 ಸೆಂಟಿಮೀಟರ್. ಇ ಎಫ್ ಎರಡು ತ್ರಿಭುಜ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಎ ಬಿ ಸಿ. ಇದು DEF. ಏನ್ ಹೇಳಿದ್ದಾರೆ? ಎರಡು ಸಿಮಿಲರ್ ಟ್ರಯಾಂಗಲ್ಸ್. ಬಿ ಸಿ ಅಂದ್ರೆ 3 ಸೆಂಟಿಮೀಟರ್, ಇ ಎಫ್ ಅಂದ್ರೆ 4 ಸೆಂಟಿಮೀಟರ್. ಹಾಗಾದರೆ ಏರಿಯಾ ಆಫ್ ದಿ ಟ್ರಯಾಂಗಲ್ DEF ಸೇಮ್. ಯಾವಾಗ ತ್ರಿಭುಜಗಳು ಸಮರೂಪಿ ಆಗಿರ್ತದ, ಯಾವಾಗ whenever we have triangle similar DEF, okay, then we have the concept area of triangle ABC divided by area of triangle DEF. okay, ಅಥವಾ ಇದು ABC ಯ ವಿಸ್ತೀರ್ಣ, ತ್ರಿಭುಜ ABC ಯ ವಿಸ್ತೀರ್ಣ, ಓಕೆ, ಭಾಗಿಸು ತ್ರಿಭುಜ DEF ನ ವಿಸ್ತೀರ್ಣ. ಅಂದ್ರೆ ಎಷ್ಟಾಗುತ್ತೆ ಮಕ್ಕಳೇ? ದಟ್ ಈಸ್ ಈಕ್ವಲ್ ಟು ಯಾವ್ದಾದ್ರು ಅನುರೂಪ ಬಾಹುಗಳು. ಈಗ BC ಕೊಟ್ಟಿರುವುದನ್ನೇ ತಕೊಳ್ಬೇಕು ನಾವು. ಇಲ್ಲಿ BC ಸ್ಕ್ವೇರ್, ಇಲ್ಲಿ EF ಸ್ಕ್ವೇರ್. ಓಕೆ, ಸೊ BC ಸ್ಕ್ವೇರ್ ಡಿವೈಡೆಡ್ ಬೈ EF ಸ್ಕ್ವೇರ್. ಕೊಟ್ಟದ್ದು BC ಮತ್ತೆ EF, ಹಾಗಾಗಿ BC ಸ್ಕ್ವೇರ್ ಬೈ EF ಸ್ಕ್ವೇರ್. ಸೊ ತ್ರಿಭುಜ ABC ಯ ವಿಸ್ತೀರ್ಣ ಅಂದ್ರೆ ಎಷ್ಟು? ತ್ರಿಭುಜ ABC ಯ ವಿಸ್ತೀರ್ಣ ಅಂದ್ರೆ 54 ಭಾಗಿಸು ತ್ರಿಭುಜ DEF. ಓಕೆ, ಏರಿಯಾ ಆಫ್ ಟ್ರಯಾಂಗಲ್ DEF ಇಸ್ ಈಕ್ವಲ್ ಟು BC ಅಂದ್ರೆ ಎಷ್ಟು? 3, 3ರ ವರ್ಗ. EF ಅಂದ್ರೆ ಎಷ್ಟು? 4, 4ರ ವರ್ಗ. ಸೊ ಇದೇನಾಗುತ್ತೆ? 54 ಭಾಗಿಸು ಏರಿಯಾ ಆಫ್ ಟ್ರಯಾಂಗಲ್ DEF ಇಸ್ ಈಕ್ವಲ್ ಟು 9/16. ಸೊ ಏನಾಯ್ತು? ಓರೆ ಗುಣಾಕಾರ ಮಾಡಿ. ಓರೆ ಗುಣಾಕಾರ ಮಾಡಿದ ಕೂಡಲೇ ಏರಿಯಾ ಆಫ್ ಟ್ರಯಾಂಗಲ್ DEF ಇಸ್ ಈಕ್ವಲ್ ಟು 54 into 16/9. 9 ಸೊ 16 6 96 ಸೆಂಟಿಮೀಟರ್ ಸ್ಕ್ವೇರ್. ಯೂನಿಟ್ ಕೂಡ ನೋಡ್ಬೇಕಾಗ್ತದೆ ಮಕ್ಕಳೇ. ಸೊ ದಿಸ್ ಇಸ್ 96. ಬಟ್ ಇಲ್ಲಿ ಹಾಗೆ ಕನ್ಫ್ಯೂಷನ್ ಮಾಡ್ಲಿಲ್ಲ ನಿಮ್ಮನ್ನು, ಓನ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಕೇಳಿದ್ದಾರೆ. ಸೊ 96 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಇನ್ ಟ್ರಯಾಂಗಲ್ ABC, if DE is parallel to BC, AD equal to 2 centimeter, DB equal to 3 centimeter, and AE is equal to 3 centimeter. ಓಕೆ, ಏನು? ತ್ರಿಭುಜ ABC ಯಲ್ಲಿ DE BC ಗೆ ಸಮಾಂತರ ಆಗಿರ್ತದೆ. ಓಕೆ, AD ಅಂದ್ರೆ 2 ಸೆಂಟಿಮೀಟರ್, BD ಅಂದ್ರೆ 3 ಸೆಂಟಿಮೀಟರ್, AE ಅಂದ್ರೆ 3 ಸೆಂಟಿಮೀಟರ್ ಆದ್ರೆ EC ಅಂದ್ರೆ ಎಷ್ಟು? ಯಾವುದು ಅಪ್ಲೈ ಮಾಡಬೇಕು? ಥೇಲ್ಸ್ ಥಿಯರಂ ಅಪ್ಲೈ ಮಾಡಿದ್ರೆ ಆಯ್ತು ಅಲ್ವಾ. ಸೊ ಏನಾಗುತ್ತೆ ನಮ್ಗೆ? ಥಿಯರಂ ಪ್ರಕಾರ AD ಭಾಗಿಸು DB ಅಂದ್ರೆ AE ಭಾಗಿಸು EC. AD ಅಂದ್ರೆ ಎಷ್ಟು? 2.
2/3 is equal to 3 ಇದು ನಾವು ಫೈಂಡ್ ಔಟ್ ಮಾಡುವಂಥದ್ದು. ಇಲ್ಲಿ ಕೂಡ ಓರೆ ಗುಣಾಕಾರ ಮಾಡಿ. ಸೊ EC is equal to 3 into 3/2 ಅಂದ್ರೆ 9/2 ಅಂದ್ರೆ ಎಷ್ಟಾಯ್ತು ಮಕ್ಕಳೇ? 4.5 ಸೆಂಟಿಮೀಟರ್. ಸೊ ಇದು ಕ್ಯಾಲ್ಕುಲೇಷನ್ ಮಾಡಿದ್ರೆ ವಿ ವಿಲ್ ಗೆಟ್ 4.5 ಸೆಂಟಿಮೀಟರ್. ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶನ್? ಓಕೆ ನೋಡಿ, ಇದು ಚಾಪ್ಟರ್ ಚೇಂಜ್ ಆಯ್ತು. ಇದು ಯಾವ ಚಾಪ್ಟರ್? ಸರ್ಕಲ್ಸ್ ಅಥವಾ ವೃತ್ತಗಳು. ಈ ಪಾಠದಿಂದ the angle between the two radius of a circle is 130 degree. Then the angle between the tangents drawn at the ends of the radii is. ಒಂದು ವೃತ್ತದಲ್ಲಿ ಎರಡು ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ. ತ್ರಿಜ್ಯಗಳ ಅಂತ್ಯ ಬಿಂದುಗಳಿಂದ ಎಳೆದ ಎರಡು ಸ್ಪರ್ಶಕಗಳ ನಡುವಿನ ಕೋನ. ಹೇಗೆ? ಈಗ ಇದೊಂದು ವೃತ್ತ, ಓಕೆ, ಇದು ಸೆಂಟರ್, ಇದು ರೇಡಿಯಸ್, ತ್ರಿಜ್ಯ. ಒಂದು ವೃತ್ತ ಸರ್ಕಲ್, ಸರ್ಕಲ್ ಇದು ಸೆಂಟರ್, ಮತ್ತೆ ರೇಡಿಯಸ್ ಇದು ಒಂದು ವೃತ್ತ, ವೃತ್ತದ ತ್ರಿಜ್ಯಗಳು. ವೃತ್ತದ ತ್ರಿಜ್ಯಗಳ ನಡುವಿನ ಕೋನ ಎಷ್ಟು? 130 ಡಿಗ್ರಿ ಕೊಟ್ಟಿದ್ದಾರೆ ಅಲ್ವಾ? ಈಗ ಏನಾಗಿದೆ, ಈ ವೃತ್ತದ ಕೊನೆಯ ಬಿಂದುವಿನಿಂದ, ಅಂತ್ಯ ಬಿಂದುವಿನಿಂದ ನಾವು ಸ್ಪರ್ಶಕಗಳನ್ನು ಎಳೆದಿದ್ದೇವೆ. ಟ್ಯಾಂಜೆಂಟ್ಸ್ ಆರ್ ಡ್ರಾನ್ ಅಟ್ ದ ಎಂಡ್ಸ್ ಆಫ್ ದ ರೇಡಿಯೈ. ಓಕೆ, ಇದನ್ನು ನಾವು ಟ್ಯಾಂಜೆಂಟ್ಸ್ ಅಂತ ಹೇಳ್ತೇವೆ. ಸೊ ಇದು ಸಾಧಾರಣ, ನಾನು ಇದು ಎ ಅಂತ ತಕೊಂಡ್ರೆ, ಇದು ಬಿ, ಮತ್ತೆ ಇದು ಸಿ ತಕೊಳ್ಳುವ, ಇದು ಓ. ಹಾಗಾದ್ರೆ ಇದು ಆಂಗಲ್ ಎಷ್ಟು? ಇದೊಂದು ಚತುರ್ಭುಜ ಅಲ್ವಾ? ಈ OBAC ಇದೊಂದು ಚತುರ್ಭುಜ ಅಥವಾ ಏನು, ಕ್ವಾಡ್ರಿಲ್ಯಾಟರಲ್. ಅಂಡ್ ಆಲ್ ಆಫ್ ಯು ನೋ ದ್ಯಾಟ್, ಓಕೆ, ಇದೊಂದು ಕ್ವಾಡ್ರಿಲ್ಯಾಟರಲ್. ಅಂಡ್ ಆಲ್ ಆಫ್ ಯು ನೋ ದ್ಯಾಟ್ sum of the opposite angles, okay, ಇದು angle A plus angle O is equal to 180 degree. ಅಂದ್ರೆ ಜಸ್ಟ್ ನಾನು ಸಿಂಪ್ಲಿಫಿಕೇಶನ್ ಮಾಡಿದ್ದು. ಓಕೆ, ಸೊ ಏನಾಯ್ತಾಗ ಆಂಗಲ್ A ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಇಸ್ 180 minus 130, ಸೊ ದಟ್ ಇಸ್ 50. ಡೈರೆಕ್ಟ್ ಬರಿಬಹುದು ಮಕ್ಕಳೇ. 130 ಕೊಟ್ಟಿದ್ದಾರೆ, ಎಷ್ಟನ್ನು ಕೂಡಿಸಿದ್ರೆ 180, 50 ಕೂಡಿಸಿದ್ರೆ, ಫಿಗರ್ ಎಲ್ಲ ಏನು ಬೇಡ, ಜಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೋದು ನಾವು. ಓಕೆ, ಮೈಂಡ್ ಅಲ್ಲಿ ಸಹ ಕ್ಯಾಲ್ಕುಲೇಷನ್ ಮಾಡ್ಬೋದು. ಅಂದ್ರೆ ಮಲ್ಟಿಪಲ್ ಚಾಯ್ಸ್ಗೆ ಹಾಗೆ ನಾವು ತುಂಬಾ ಸ್ಟೆಪ್ಸ್ ಬೇಡ ಅಲ್ವಾ, ನಮ್ಗೆ ಬೇಕಾದದೇನೋ ಆನ್ಸರ್. ಸೊ ನೀವು ಹೇಗೆ ಕ್ಯಾಲ್ಕುಲೇಷನ್ ಮಾಡಿದ್ರು ನಡೀತದೆ, ಬಟ್ ಕರೆಕ್ಟ್ ಇರಬೇಕು, ಗಡಿಬಿಡಿ ಮಾಡಬೇಡಿ. ಆರಾಮ್ಸೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಇನ್ ದ ಗಿವನ್ ಸರ್ಕಲ್, ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶ್ಚನ್? ಇನ್ ದ ಗಿವನ್ ಸರ್ಕಲ್ ವಿತ್ ದ ಸೆಂಟರ್ O, ACB, AE and BD are the tangents. If AB is equal to 12 centimeter, AE equal to 3 centimeter, the length of BD. ಓಕೆ, ಒಂದು ವೃತ್ತ ಕೊಟ್ಟಿದ್ದಾರೆ, ಆ ವೃತ್ತಕ್ಕೆ ನಾವು 3 ಸ್ಪರ್ಶಕಗಳನ್ನು ಎಳೆದಿದ್ದೇವೆ. ಯಾವುದೆಲ್ಲ 3 ಸ್ಪರ್ಶಕಗಳಂದ್ರೆ, ಒಂದು ACB, ಇನ್ನೊಂದು AE, ಇನ್ನೊಂದು BD. ಈ 3 ಸ್ಪರ್ಶಕಗಳಲ್ಲಿ AB ಇದ್ರ ಉದ್ದ, ಈ ಸ್ಪರ್ಶಕದ ಉದ್ದ ಕೊಟ್ಟಿದ್ದಾರೆ ಎಷ್ಟು? 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಟ್ ಇಸ್ ಗಿವನ್ ಆಸ್ 12 ಸೆಂಟಿಮೀಟರ್. AE ಕೊಟ್ಟಿದ್ದಾರೆ ಎಷ್ಟು? 3 ಸೆಂಟಿಮೀಟರ್. BD ಕೇಳಿದ್ದಾರೆ. ಈಗ ಏನು ನೋಡಿ, ಇದು A ಒಂದು ವೃತ್ತದ ಬಾಹ್ಯ ಬಿಂದು. It is an external point of a circle, and you drawn the tangents to from this external point to the circles. So AE is equal to EC. ಕರೆಕ್ಟಾ? AE is equal to EC. ಇದು ನಿಮ್ಗೆ ಥಿಯರಮ್ ಉಂಟು. ಯಾವುದೇ ಒಂದು ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳೆದ್ರೆ ಆ ಸ್ಪರ್ಶಕಗಳ ಉದ್ದ ಸಮವಾಗಿರ್ತದೆ. ಇಫ್ ಎನಿ 2 tangents are drawn from the external point of a circle, then the lengths of the tangents must be equal. So ಏನಾಯ್ತು? AE is equal to EC. ಹಾಗಾದ್ರೆ ಇದು ಎಷ್ಟಾಯ್ತು? 3. ಇದು ಕೂಡ 3 ಸೆಂಟಿಮೀಟರ್ ಆಯ್ತು. ಟೋಟಲ್ ಲೆಂತ್ ಕೊಟ್ಟಿದ್ದಾರೆ ಎಷ್ಟು? 12 ಸೆಂಟಿಮೀಟರ್. ಈಗ ಬಿ ಎಕ್ಸ್ಟರ್ನಲ್ ಪಾಯಿಂಟ್ ಇಲ್ಲಿ. ಓಕೆ, ಟೋಟಲ್ ಲೆಂತ್ 12 ಸೆಂಟಿಮೀಟರ್. ಸೊ 12 minus 3 ಅಂದ್ರೆ ಇದು 9 ಸೆಂಟಿಮೀಟರ್ ಆಗ್ತದೆ. ಸೊ ಇದು 9 ಸೆಂಟಿಮೀಟರ್ ಆದ್ರೆ ಇದು 9 ಸೆಂಟಿಮೀಟರ್ ಆಗ್ತದೆ. ಸೊ BD equal to 9 ಸೆಂಟಿಮೀಟರ್. ಓಕೆ, ಈಗ ನಮ್ಗೆ ಕೇಳಿದೇನು? BD ಯ ಉದ್ದ ಎಷ್ಟಾಗುತ್ತೆ? 9 ಸೆಂಟಿಮೀಟರ್. ಸೊ ಥಿಯರಮ್ಸ್ ಅನ್ನು ಸರಿಯಾಗಿ ನಾವು ಕಲ್ತ್ರೆ ನಮ್ಗೆ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಕಷ್ಟ ಆಗೋದಿಲ್ಲ. ಓಕೆ, ಇನ್ನೊಂದು ಕ್ವೆಶ್ಚನ್. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ಯಾಂಜೆಂಟ್ಸ್ that can be drawn to the circle from an external point is. ಒಂದು ವೃತ್ತದ ಬಾಹ್ಯ ಬಿಂದುವಿನಿಂದ ಆ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ. ಆಲ್ ಆಫ್ ಯು ನೋ ಅಲ್ವಾ, ಇದೊಂದು ಸರ್ಕಲ್, ಇದೊಂದು ಎಕ್ಸ್ಟರ್ನಲ್ ಪಾಯಿಂಟ್. ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ನನಗೆ ಒಂದು ಸರ್ಕಲ್ಗೆ ಎಳಿಲಿಕ್ಕೆ ಸಾಧ್ಯ ಆಗುದು ಓನ್ಲಿ 2 tangents. 2 ಸ್ಪರ್ಶಕಗಳನ್ನು ಮಾತ್ರ ಎಳಿಲಿಕ್ಕೆ ಆಗ್ತದೆ. ಸೊ
This is 2. Maximum you can draw 2 tangents. So ಇದು ಇನ್ಫೈನೈಟ್ ಕನ್ನಡದಲ್ಲಿ ಆಗುವಾಗ ನಾವು ಇದನ್ನು ಅಪರಿಮಿತ ಅಂತ ತಕೊಳ್ಬೇಕು. ಓಕೆ, ಅಪರಿಮಿತ ಅಂದ್ರೆ ಹೆಚ್ಚಿನ ಎಷ್ಟು ಕೂಡ ಎಳಿಬಹುದು ಅಂತ ಅರ್ಥ. ಬಟ್ ನಮ್ಗೆ ಎರಡೇ ಎಳಿಲಿಕ್ಕಾಗುದು. ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ವಿ ಕ್ಯಾನ್ ಡ್ರಾ ಓನ್ಲಿ 2 tangents. What's the next question? In the given circle AB is equal to 4 centimeter. Okay, ಕೊಟ್ಟಿರುವ ವೃತ್ತದಲ್ಲಿ AB ಅಂದ್ರೆ 4 centimeter, OA is equal to 5 centimeter. Then the length of the radius of the circle, ಇದ್ರದ್ದು ಉದ್ದ ಎಷ್ಟು, ತ್ರಿಜ್ಯದ ಉದ್ದ ಎಷ್ಟು, ರೇಡಿಯಸ್. ನಮ್ಗೊಂದು ಥಿಯರಮ್ ಇದೆ. ಏನ್ ಥಿಯರಮ್ ಅದು? ಟ್ಯಾಂಜೆಂಟ್ ಅಂಡ್ ರೇಡಿಯಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಸ್ಪರ್ಶಕ ಮತ್ತು ತ್ರಿಜ್ಯಗಳು ಒಂದಕ್ಕೊಂದು ಲಂಬವಾಗಿರ್ತದೆ. ಅಂದ್ರೆ ಏನರ್ಥ? ಇದು 90 ಡಿಗ್ರಿ ಅಂತ ಅರ್ಥ. ಓಕೆ, ವೆನ್ ಯು ಹ್ಯಾವ್ 90 ಡಿಗ್ರಿ ಇಟ್ ಇಸ್ ಅ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್. ಅಂಡ್ ವೆನ್ ವಿ ಹ್ಯಾವ್ ರೈಟ್ ಆಂಗಲ್ ಟ್ರಯಾಂಗಲ್ ದೆನ್ ವಿ ಹ್ಯಾವ್ ಪೈಥಾಗೋರಸ್ ಥಿಯರಮ್. ಸೊ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡುವ. ಏನಾಗುತ್ತೆ? OA ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ OB ಸ್ಕ್ವೇರ್. ಓಕೆ, ಯಾವತ್ತು ಲಂಬಕೋನ ತ್ರಿಭುಜ ಅಂತ ಹೇಳಿದ ಕೂಡಲೇ ನಿಮ್ಗೆ ಥಟ್ ಅಂತ ನೆನಪಾಗ್ಬೇಕು ಪೈಥಾಗೋರಸ್ ಥಿಯರಮ್. ಮತ್ತೆ ಸರಿಯಾಗಿ ಅಪ್ಲೈ ಮಾಡ್ಬೇಕು ಪೈಥಾಗೋರಸ್ ಥಿಯರಮ್. ಓಕೆ, ಸೊ ಇಲ್ಲಿ ನೋಡಿ, ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಆನ್ಸರ್ ಹೇಳ್ಬೋದು. ಹೇಗೆ ನೋಡಿ, ಇಲ್ಲಿ ಹೈಪೋಟೆನಸ್ 5, ಲಾಂಗೆಸ್ಟ್ ಸೈಡ್ ಇಸ್ 5, ಇದು 4. ಆಗ ನಮ್ಗೆ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ನೆನಪಾಗ್ಬೇಕು. ಇದೆಷ್ಟು? 3 ಸೆಂಟಿಮೀಟರ್ ಆಗಿರ್ಬೇಕು ಅಂತ ಅರ್ಥ. ಡೈರೆಕ್ಟ್ ಬರಿಬಹುದು 3 ಸೆಂಟಿಮೀಟರ್. ಕ್ಯಾಲ್ಕುಲೇಷನ್ ಆದ್ರೆ ಹೇಗೆ ಮಾಡುದು? OB ಸ್ಕ್ವೇರ್ ಇಸ್ ಈಕ್ವಲ್ ಟು OA ಸ್ಕ್ವೇರ್ ಮೈನಸ್ AB ಸ್ಕ್ವೇರ್. ಓಕೆ, OA ಸ್ಕ್ವೇರ್ ಅಂದ್ರೆ ಎಷ್ಟು? 5ರ ವರ್ಗ ಮೈನಸ್ AB ಅಂದ್ರೆ 4ರ ವರ್ಗ. 25 ಮೈನಸ್ 16, 25 ಮೈನಸ್ 9, 16. ಸೊ OB is equal to square root of 9, that is equal to 3 centimeter. So answer B. Okay, so calculation ಸರಿಯಾಗಿ ಮಾಡಿ. Okay, what's the next question we have? Okay, ಇದು ನೋಡಿ ಕನ್ಸ್ಟ್ರಕ್ಷನ್ ಚಾಪ್ಟರ್ ಇಂದ ನಮ್ಗೊಂದು ಕ್ವೆಶನ್ ಬಂತು. ಏನ್ ಕ್ವೆಶನ್? A student divided a line of length 9 centimeter in the ratio 2:3 geometrically as shown in the figure. The correct lengths of AM and BM obtained by calculation are respectively equal to. ಒಬ್ಬ ವಿದ್ಯಾರ್ಥಿಯು 9 ಸೆಂಟಿಮೀಟರ್ ಉದ್ದವಿರುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ಜ್ಯಾಮಿತಿಯ ರಚನೆಯ ಪ್ರಕಾರ ಚಿತ್ರದಲ್ಲಿ ತೋರಿಸಿರುವಂತೆ ವಿಭಾಗಿಸುತ್ತಾನೆ. ಲೆಕ್ಕಾಚಾರ ವಿಧಾನದಿಂದ ಕಂಡುಹಿಡಿದಾಗ AM ಮತ್ತು BM ಗಳ ಉದ್ದಗಳು ಕ್ರಮವಾಗಿ. ಓಕೆ, ಕನ್ಸ್ಟ್ರಕ್ಷನ್ ಕಾನ್ಸೆಪ್ಟ್ ನಾವು ಯೂಸ್ ಮಾಡಬೇಕು. ಬಟ್ ಇಲ್ಲಿ ರೇಷಿಯೋ ಕೊಟ್ಟಿದ್ದಾರೆ ಅಲ್ವಾ ಮಕ್ಕಳೇ? ರೇಷಿಯೋ ಕೊಟ್ಟಿದ್ದಾರೆ 2:3, 1 2. ಇಲ್ಲಿ 1 2 3, 2:3 ರೇಷಿಯೋದಲ್ಲಿ ನಾವು ಡಿವೈಡ್ ಮಾಡಬೇಕು. ಬಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಾವು ಹೇಗೆ ಮಾಡುದು? ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಹೋಗುವ. ಫಸ್ಟ್ ಆಪ್ಷನ್ ಅಲ್ಲಿ ನೋಡಿ, ರೇಷಿಯೋ ನೋಡಿ 6.3 ಡಿವೈಡೆಡ್ ಬೈ 2.7. ಏನ್ ಮಾಡುವ? ಯಾವಾಗ ಡೆಸಿಮಲ್ ಪಾಯಿಂಟ್ ಇದ್ದಾಗ ಇಲ್ಲಿ ಡೆಸಿಮಲ್ ಪಾಯಿಂಟ್, ಆಫ್ಟರ್ ಡೆಸಿಮಲ್ ಪಾಯಿಂಟ್ ಯು ಹ್ಯಾವ್ 1 ಡಿಜಿಟ್. ಓಕೆ, ಅಂದ್ರೆ ಬಿಂದುವಿನ ನಂತರ ನಮ್ಗೆ 1 ಪಾಯಿಂಟ್ ಇದ್ರೆ ನಾವು ಏನ್ ಮಾಡುವ? ಮಲ್ಟಿಪ್ಲೈ ಬೈ 10 ಮಾಡುವ. ಓಕೆ, ಮಾಡ್ಬೇಕಿದು. ಡಿನಾಮಿನೇಟರ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇದ್ರೆ, ಡಿವಿಷನ್ ಇದ್ರೆ ನಾವು ಎಷ್ಟು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ ಇದೆ ಅದರ ಬೇಸ್ ಅಲ್ಲಿ ನಾವು ಮಲ್ಟಿಪ್ಲೈ ಮಾಡ್ತೇವೆ. 2 ಡಿಜಿಟ್ ಇದ್ರೆ 1 ಡಿಜಿಟ್ ಇದ್ರೆ 10 ಇಂದ, ಸಪೋಸ್ ನಮ್ಗೆ 2 ಡಿಜಿಟ್ ಇದ್ರೆ 100 ಇಂದ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಸೊ ಇದೇನಾಗುತ್ತೆ? 63/27. ಸೊ 9 7s 9 3s ಅಲ್ವಾ? 9 ಇದಾಗುದಿಲ್ಲ. ನೆಕ್ಸ್ಟ್ ಆಪ್ಷನ್ ನೋಡುವ, 3.5 by 5.5. ಇದ ಆಲ್ರೆಡಿ ನಾನು ನಿಮ್ಗೆ ಹೇಳಿ ಆಯ್ತು. ಇಂಟು 10 ಮಾಡ್ಬೇಕು, ಆಗ ನಮ್ಗೆ ಇಷ್ಟು ಬರುತ್ತೆ. ಸೊ 5 7s 11s, ಇದು ಕೂಡ ಆಗುದಿಲ್ಲ. ವಾಟ್ ಇಸ್ ದ ನೆಕ್ಸ್ಟ್ ಆಪ್ಷನ್? ಸಿ. ಇದು ಎಷ್ಟಾಯ್ತು? 3.6 by 5.4 ಅಂದ್ರೆ ಎಷ್ಟಾಯ್ತು? 36/54. 9 4 9 6 2 2 2 3 ಬಂತು ನೋಡಿ ನಮ್ಮ ಆನ್ಸರ್ ಅಲ್ವಾ? 2/3, 2:3 ರೇಷಿಯೋದಲ್ಲಿ ಇದು ಆಪ್ಷನ್. ಬಟ್ ನಿಮ್ಗೆ ಡೌಟ್ ಆಗ್ತುಂಟು, ವಾಟ್ ಅಬೌಟ್ ದ ನೆಕ್ಸ್ಟ್ ಒನ್? ಓಕೆ, ಆಕ್ಚುಲಿ ಒಂದೇ ಆಪ್ಷನ್ ಕರೆಕ್ಟ್ ಇರಬೇಕು ನಿಮ್ಮ ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಲ್ಲಿ. ಸಪೋಸ್ ಇಲ್ಲಿ ಆದ್ರೂ ಟ್ವಿಸ್ಟ್ ಮಾಡಿ ಇನ್ನೊಂದು ಏನು ನಿಮ್ಗೆ ಒಂದು ಡೌಟ್ ಆಗ್ತದೆ ಅಂತ ಹೇಳಿ ನಾವು ಅದನ್ನು ಚೆಕ್ ಮಾಡುವ. ಜಸ್ಟ್ 2.8 by 6.2, ದಟ್ ಇಸ್ 28/62. ಸೊ 2 14 2 31, ಇದು ಕೂಡ ಆಗುದಿಲ್ಲ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್.
ಸೊ ಕನ್ಸ್ಟ್ರಕ್ಷನ್ ಇಂದ ಒಂದೇ ಕ್ವಶನ್, ಯಾಕಂದ್ರೆ ಅದು ನಿಮ್ಗೆ ಇದ್ದದ್ದು 4 ಮಾರ್ಕ್ಸ್ ಕ್ವಶನ್ ಅಲ್ವಾ, ಲೆಂತಿ ಕ್ವಶನ್ಸ್ ಅದರಿಂದ ಬರ್ತಾ ಇತ್ತು ಯೂಶುವಲ್ ಮೊದಲ ಪ್ಯಾಟರ್ನ್ ಆದ್ರೆ. ಯಾಕಂದ್ರೆ ಕನ್ಸ್ಟ್ರಕ್ಷನ್ ಅಲ್ಲಿ ನೀವು ಬೇರೆ ಬೇರೆ ಟೈಪಿನ ರಚನೆಗಳನ್ನು ಮಾಡ್ಬೇಕು, ಕನ್ಸ್ಟ್ರಕ್ಷನ್ ಮಾಡ್ಬೇಕು. ಸೊ ಅದು ಈ ಸಲ ಬರುವ ಪಾಸಿಬಿಲಿಟಿ ಇಲ್ಲ ಅಲ್ವಾ. ಸೊ ಜಸ್ಟ್ ಒಂದು ಕ್ವಶನ್ ನಿಮ್ಗೆ ಬರಬಹುದು ಆಯ್ತಾ. ದ ರಿಲೇಷನ್ ಬಿಟ್ವೀನ್ ದ ಸ್ಲ್ಯಾಂಟ್ ಹೈಟ್ L, height h and the radius r of the cone. ಶಂಕು ಒಂದರ ಇಳಿಜಾರು ಎತ್ತರ L, ಎತ್ತರ h ಮತ್ತು ಪಾದದ ತ್ರಿಜ್ಯ r ಆದರೆ ಇವುಗಳ ನಡುವಿನ ಸಂಬಂಧ. ಓಕೆ, ಶಂಕುವಿನ ಚಿತ್ರ ನಮ್ಗೆ ಗೊತ್ತು ಮಕ್ಕಳೇ. ಸೊ ದಿಸ್ ಇಸ್ ಅ ಶಂಕು ಅಥವಾ ಕೋನ್. ಸೊ ಏನಾಗುತ್ತೆ, ಇದು ಸಾರಿ ಇಲ್ಲಿ ಇದು ಕೋನ್ ಆದ್ರೆ ಇದು ಆರ್ ರೇಡಿಯಸ್, ಇದು ಹೈಟ್, ಇದು ಓರೆ ಎತ್ತರ. ಸೊ ನೋಡಿ ಇದು ಕೂಡ ಲಂಬವಾಗಿರ್ತದೆ. ಲಂಬ ಕೋನ ಅಂತ ಬಂದ ಕೂಡಲೇ ನಮ್ಗೆ ಪೈಥಾಗೊರಸ್ ಥಿಯರಂ ರಪ್ ಅಂತ ನೆನಪಾಗ್ಬೇಕಲ್ವಾ. ಸೊ L ಸ್ಕ್ವೇರ್ ಇಸ್ ಈಕ್ವಲ್ ಟು R ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್. ಓಕೆ, ಸೊ L ಸ್ಕ್ವೇರ್ ಇಸ್ ಈಕ್ವಲ್ ಟು R ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್ ಅಥವಾ H ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್. ಇಲ್ಲಿ ಮಾತ್ರ ಒಂದು ಕರೆಕ್ಷನ್, H ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್. ಓಕೆ, ಸೊ ವಾಟ್ ಈಸ್ ದ ನೆಕ್ಸ್ಟ್ ಕ್ವೆಶನ್ ವಿ ಹ್ಯಾವ್? A frustum of a cone-shaped jaggery is melted and remolded completely to the shape of a sphere. Then the volume of a sphere. ಇದು ಯಾವ್ದ್ರದ್ದು ಕ್ವೆಶನ್? ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಇದು ಕೂಡ ನಿಮ್ಗೆ ತುಂಬಾ ವೆಯ್ಟೇಜ್ ಇರುವಂತ ಚಾಪ್ಟರ್. ಸಾಧಾರಣ ಇದ್ರಲ್ಲಿ ಕೂಡ ನಿಮ್ಗೆ 4 ಅಥವಾ 5 ಪ್ರಶ್ನೆಗಳು ಇದರಿಂದ ಬರುತ್ತೆ. ಸೊ ಇದನ್ನು ಕೂಡ ನೀವು ಸರಿಯಾಗಿ ಕಲಿಬೇಕು ಮಕ್ಕಳೇ. ಅಂಡ್ ಇದ್ರಲ್ಲಿ ತುಂಬಾ ಫಾರ್ಮುಲಾಸ್ ಬರುತ್ತೆ. ಆ ಫಾರ್ಮುಲಾವನ್ನೆಲ್ಲ ನಾವು ಮೆಮರೈಸ್ ಮಾಡ್ಬೇಕು, ಒಂದು ಲಿಸ್ಟ್ ಮಾಡಿ ಇಟ್ಕೊಂಡು ಫಾರ್ಮುಲಾವನ್ನೆಲ್ಲ ಸರಿಯಾಗಿ ಕಲಿಬೇಕು. ಓಕೆ, ಒಂದು ಶಂಕುವಿನ ಭಿನ್ನಕದ ಆಕಾರದಲ್ಲಿರುವ ಬೆಲ್ಲವನ್ನು ಕರಗಿಸಿ ಅದನ್ನು ಸಂಪೂರ್ಣವಾಗಿ ಒಂದು ಗೋಳಾಕಾರಕ್ಕೆ ಪರಿವರ್ತಿಸಲಾಗಿದೆ. ಹಾಗಾದರೆ ಗೋಳದ ಘನಫಲ. ಓಕೆ, ನಮ್ಗೆ ಏನ್ ಗೊತ್ತಿದೆ, ಒಂದು ಸಾಲಿಡ್ ಅನ್ನು ಇನ್ನೊಂದು ಸಾಲಿಡ್ ಶೇಪಿಗೆ ಕನ್ವರ್ಟ್ ಮಾಡಿದ್ರೆ ಅದ್ರದ್ದು ವಾಲ್ಯೂಮ್ ಚೇಂಜ್ ಆಗೋದಿಲ್ಲ. ಓಕೆ, ಯಾವಾಗ್ಲೂ ಒಂದು ಆಕೃತಿಯನ್ನು, ಘನಾಕೃತಿಯನ್ನು ಇನ್ನೊಂದು ಘನಾಕೃತಿಗೆ ಪರಿವರ್ತಿಸಿದರೆ ಅದರ ಘನಫಲ ಬದಲಾಗುವುದಿಲ್ಲ. ಸೊ ಹಾಗಾಗಿ ಇರುವ ಆಪ್ಷನ್ ನೋಡ್ಕೊಳ್ಳಿ. ಬೇರೆ ಬೇರೆ ಆಪ್ಷನ್ ಕೊಟ್ಟಿದ್ದಾರೆ. 3 times the volume of the frustum, ಸಾಧ್ಯ ಇಲ್ಲ. 2 times the volume of the frustum, ಸಾಧ್ಯ ಇಲ್ಲ. half of the volume of the frustum, ಯಾಕಂದ್ರೆ ಚೇಂಜೇ ಆಗೋದಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಆಪ್ಷನ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇರುವುದು ಯಾವುದು? ಈಕ್ವಲ್ ಟು ದ ವಾಲ್ಯೂಮ್ ಆಫ್ ದ ಫ್ರಸ್ಟಮ್. ಶಂಕುವಿನ ಭಿನ್ನಕದ ಘನಫಲಕ್ಕೆ ಸಮನಾಗಿರ್ತದೆ. ವಾಟ್ಸ್ ದ ನೆಕ್ಸ್ಟ್ ಕ್ವೆಶನ್? Perimeter of a base of a cylinder is 24 centimeter. Height is 8 centimeter. Then the curved surface area will be. Okay. ಏನು, ಒಂದು ಸಿಲಿಂಡರ್ ನ ಪಾದದ ಸುತ್ತಳತೆ ಯಾವತ್ತು ಸಿಲಿಂಡರ್ ಶೇಪ್, ಸಿಲಿಂಡ್ರಿಕಲ್ ಶೇಪ್ ನಮ್ಗೆ ಗೊತ್ತಿದೆ ಅಲ್ವಾ, ಏನಿರ್ತದೆ ಅದರ ಬೇಸ್ ಅಂದ್ರೆ ಪಾದ ಅಂದ್ರೆ ಸರ್ಕ್ಯುಲರ್ ಶೇಪ್ ಇರ್ತದೆ. ಸರ್ಕ್ಯುಲರ್ ಶೇಪ್ ಇದ್ದು ಪೆರಿಮೀಟರ್ ಅಂದ್ರೆ ಅದಕ್ಕೆ ಫಾರ್ಮುಲಾ ನಮ್ಗೆ 2πr. ಓಕೆ, ಸೊ ಪೆರಿಮೀಟರ್ ಅಥವಾ ಸುತ್ತಳತೆ, ಪೆರಿಮೀಟರ್ ಅಥವಾ ಸುತ್ತಳತೆ ಎಷ್ಟು? 2πr ಇರ್ತದೆ. ಓಕೆ, ಸುತ್ತಳತೆ 2πr. ಹೆಚ್ಚು ಕೊಟ್ಟಿದ್ದಾರೆ, ಎಷ್ಟು? 8 ಸೆಂಟಿಮೀಟರ್. ಹಾಗಾದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ CSA, ವಕ್ರ ಮೇಲ್ಮೈ ವಿಸ್ತೀರ್ಣ. ಓಕೆ, ವಕ್ರ ಮೇಲ್ಮೈ ವಿಸ್ತೀರ್ಣ ಅದನ್ನು ಯೂಶುವಲಿ ನಾವು ಹೀಗೆ ಬರೀತೇವೆ, ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು? ಫಾರ್ಮುಲಾ ದಟ್ ಇಸ್ 2πrh ಅಂದ್ರೆ 24 into 8. ಇದು 24 ಅಂತ ಅವ್ರು ಕೊಟ್ಟಿದ್ದಾರೆ ಅಲ್ವಾ. ಸೊ 24 into 8 ಅಂದ್ರೆ 192 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸರಿಯಾಗಿ ಅದೇ ನಾನು ತುಂಬಾ ಫಾರ್ಮುಲಾ ಇದೆ ಅಲ್ವಾ ಈ ಚಾಪ್ಟರ್ ಅಲ್ಲಿ. ಸೊ ನಾನು ಹೇಳಿದ ಹಾಗೆ ಆ ಫಾರ್ಮುಲಾವನ್ನೆಲ್ಲ ನೆನ್ಪಿಟ್ಕೊಂಡ್ರೆ ನಮ್ಗೆ ಕ್ಯಾಲ್ಕುಲೇಷನ್ ಈಸಿ ಆಗ್ತದೆ ಮಕ್ಕಳೇ. ಓಕೆ, ವಾಟ್ ಈಸ್ ದ ನೆಕ್ಸ್ಟ್ ಕ್ವೆಶನ್ ವಿ ಹ್ಯಾವ್? A metallic sphere of radius r centimeter is melted to form a metallic wire of radius r centimeter and length h centimeter. The correct relationship among the following. 6 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಲೋಹದ ಗೋಳವನ್ನು ಕರಗಿಸಿ 6 ಸೆಂಟಿಮೀಟರ್ ತ್ರಿಜ್ಯ, ಉದ್ದ h ಸೆಂಟಿಮೀಟರ್ ಇರುವ ಲೋಹದ ತಂತಿಯನ್ನಾಗಿ ಬದಲಾಯಿಸಲಾಗಿದೆ. ಓಕೆ, ನೋಡಿ ಒಂದು ಶೇಪ್ ಇಂದ ಇನ್ನೊಂದು ಶೇಪಿಗೆ ಕನ್ವರ್ಟ್ ಮಾಡಿದೆವು, ಆಗ ವಾಲ್ಯೂಮ್ ಚೇಂಜ್ ಆಗುದಿಲ್ಲ. ಸೊ ಫಸ್ಟ್ ಗೆ ಇದ್ದದ್ದು ಯಾವುದು? ನಮ್ಗೆ ಸ್ಪಿಯರ್ ಅಲ್ವಾ, ಗೋಳದ ವಾಲ್ಯೂಮ್ ಘನಫಲ ಎಷ್ಟು? ದಟ್ ಇಸ್ 4/3πr³. ಮತ್ತೆ ಯಾವ ಶೇಪಿಗೆ ಹೋಗ್ತದೆ ಅಂದ್ರೆ ಅದು ಸಿಲಿಂಡ್ರಿಕಲ್ ಶೇಪಿಗೆ ಹೋಗ್ತದೆ. ಅಂಡ್ ಸಿಲಿಂಡರ್ ಇದ್ದು ವಾಲ್ಯೂಮ್ πr²h. ಸೊ ಆಪ್ಷನ್ ಬಿ, ಸಿಲಿಂಡ್ರಿಕಲ್ ಶೇಪಿಗೆ ಹೋಗುವ ಕಾರಣ πr²h. Okay, so the last question, what is the last question we have?
A pencil sharpened at one edge is a combination of. ಒಂದು ಬದಿಯಲ್ಲಿ ಚೂಪು ಮಾಡಿರುವ ಪೆನ್ಸಿಲ್ ಈ ಕೆಳಗಿನವುಗಳ ಜೋಡಿಯಾಗಿರ್ತದೆ. ನಾವೆಲ್ಲ ನೋಡಿರ್ತೇವೆ, ಯೂಸ್ ಮಾಡಿರ್ತೇವೆ ಅಲ್ವಾ, ಪೆನ್ಸಿಲ್ ಯೂಸ್ ಮಾಡಿರ್ತೇವೆ. ಪೆನ್ಸಿಲ್ ಯೂಸ್ ಮಾಡಿದಾಗ ನಾವು ಶಾರ್ಪ್ ಮಾಡ್ಬೇಕು. ಈಗ ಲೆಡ್ ಪೆನ್ಸಿಲ್ ಯೂಸ್ ಮಾಡ್ತೇವೆ, ಬಟ್ ಲೆಡ್ ಪೆನ್ಸಿಲ್ ಇದು ಕೂಡ ಶೇಪ್ ಸೇಮ್ ಇರ್ತದೆ. ಒಂದು ಪೆನ್ಸಿಲಿನ ಒಂದು ಬದಿಯನ್ನು ಚೂಪು ಮಾಡಿದಾಗ ನಮ್ಗೆ ಯಾವ ಶೇಪ್ ಸಿಗ್ತದೆ ನೋಡಿ, ಅದೇ ಶೇಪ್ ಲೆಡ್ ಪೆನ್ಸಿಲ್ ಕೂಡ ಇರುದು. ಸೊ ಹಾಗಾಗಿ ಪ್ರತಿಯೊಬ್ರು ಆ ಶೇಪ್ ನೋಡಿರ್ತೀರಿ. ಸೊ ಯಾವುದು ಶೇಪ್? ಅದು ಶಂಕು ಮತ್ತು ಸಿಲಿಂಡರ್ ಅಲ್ವಾ. ಟಾಪ್ ಪೊಸಿಷನ್ ಶಂಕು ಆಗಿರ್ತದೆ ಮತ್ತೆ ಬೇಸ್ ಪೊಸಿಷನ್ ಸಿಲಿಂಡರ್ ಆಗಿರ್ತದೆ. ಸೊ ದಿಸ್ ಇಸ್ ಅಬೌಟ್ the question number 21 to 40 of your mock test. ಓಕೆ, ಇದು ಮಾದರಿ ಪರೀಕ್ಷೆ 2021ರ 21ರಿಂದ 40ನೇ ಪ್ರಶ್ನೆಗಳಿಗೆ ಉತ್ತರ. ಓಕೆ, ನೀವು ಇದನ್ನೆಲ್ಲ ಸರಿಯಾಗಿ ಕಲ್ತ್ರೆ ನಿಮ್ಮ ಎಕ್ಸಾಮ್ ಈಸಿಯಾಗಿ ನೀವು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್.